ಏನ್ಲ ಮಾಡೋದು? ಲೋ, ನೀನಾದ್ರೂ ಒಂದಿಟ್ಟು ಐಡ್ ಹಾಕೊಡ್ಲಾ? ಏನು ಹೇಳ್ದಂಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ನನ್ನ ಮಗನೇ. ಓ, ಅವತ್ತು ಮಾತ್ರ ಬೇಡ ಕಣ ಅಂತ ಹೇಳಿರೋನು. ಕಿತ್ಕೊಳ ಕಾಯಿ, 100 ಕಾಯಿ ಕಿತ್ಕೊಳ ಮಾರ್ಬಿಡೋಣ, ಎಂಜಾಯ್ ಮಾಡ್ಕೊಂಬರೋಣ, ಹೋಟ್ಲಿಗೆ ಹೋಗ್ಬಿಟ್ಟು ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟೆ, ಐಡ್ ಹಾಕೊಟ್ಟೆ. ನಾಟಿ ಕೋಳಿ ಮಾರೋದು ಬೇಡ ಕಳ್ಳ, ಫಾರಮ್ ಅಲ್ಲಿ ಎಲ್ಲ ಲೆಕ್ಕ ಸಿಗುತ್ತೆ. ನಮ್ಮ ಅಪ್ಪಯ್ಯ ಲೆಕ್ಕ ಕೇಳುತ್ತೆ. ಆ ಲೆಕ್ಕಾಚಾರಿ ಇದಾನಲ್ಲ, ಪ್ರತಿ ಒಂದು ಪಾಯಿಂಟ್ ಟು ಪಾಯಿಂಟ್ ಒಂದು ಮೊಟ್ಟೆ ಮಿಸ್ ಆದ್ರೂ ಎಲ್ಲ ಲೆಕ್ಕ ಪಕ್ಕ ಬರ್ದು ಇಟ್ಕೊಂಡಿರ್ತಾನ ಕಳ್ಳ ಅಂತ ಹೇಳಿದೀನಿ. ಅವ್ರು ನೋಡಿದ್ರೆ ಲೆಕ್ಕಾಚಾರಿ ಪ್ರತಿ ಒಂದ್ರೂ ಕರೆಕ್ಟಾಗಿ ನಮ್ಮ ಅಪ್ಪ ಹಿಂಗೆ ಹೇಳ್ಬಿಡ್ತಾನೆ. ಇವಾಗ ಏನ್ ಮಾಡೋದಂತ ನಾನು ಯೋಚನೆ ಮಾಡ್ತಿದ್ದೀನಿ. ಏನು ಐಡಿಯಾ ಕೊಡೋದಲ್ಲಿ ನನ್ನ ಮಗ ಸುಮ್ಮಕ್ ನಿಂತ್ಕೊಂಡಿದ್ದಾನೆ. ಪಾರ್ಟಿಗೆ ಹೋಗೋಣ, ಅಲ್ಲೋಗೋಣ, ಇಲ್ಲೋಗೋಣ ಅಂತ ಮಾತ್ರ ಕರೆದ್ಬಿಟ್ಟೆ. ಹೇಳೋ ಐಡಿಯಾ ಕೊಡೋ ಏನಾದ್ರು. ಲೋ ನೀನ್ ಯಾಕ್ಲ ಎದ್ರ ಕಾಣ್ತೀಯ ರಂಗಣ್ಣ? ನಾನ್ ನಿಲ್ವೆಲ್ಲ, ಸುಮ್ಕಿರ್ಲ, ತಲೆ ಕೆಡಿಸ್ಕೊಬೇಡ. ನಾನು ಹೇಳ್ದಂಗ ಮಾತು ಕೇಳು. ಬಾಯ್ಲೆ ನೀನ್ ನನ್ನ ಸ್ನೇಹಿತ ಕಣೋ. ನಿನಗಂತೂ ನಾನು ಯಾವತ್ತೂ ಕೈ ಬಿಡಲ್ಲ ಕಣೋ. ನನಗೆ ಕಷ್ಟ ಕಾಲದಲ್ಲೆಲ್ಲ ನೀನೇ ಆಗೋದು, ನನಗೆ ಚೆನ್ನಾಗಿ ಗೊತ್ತೈತೆ. ಹಂಗಂತ ನಿನಗೆ ಯಾವುದೇ ಕಾರಣಕ್ಕೂ ನಾನು ಕೈ ಬಿಡಲ್ಲ ಕಣ. ಬಾರ್ಲಾ. ರಂಗಣ್ಣ ಬಾಯ್ಲೆ, ಒಂದು ಐಡಿಯಾ ಕೊಡ್ತೀನಿ ಬಾರ ಇಲ್ಲಿ. ಹೆಂಗ್ ಗೊತ್ತಾ ಇವಾಗ? ತಿರ್ಗಾ ಐಡಿಯಾ ಕೊಡ್ತಿದ್ಯಲ್ಲ ನಿನ್ ಐಡಿಯಾ ಕೇಳಿ 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 ನನಗಂತೂ ಇಲ್ದವೆಲ್ಲ ತಲೆ ಮೇಲೆ ಹೇಳ್ಕೊಂಡ್ಬಿಟ್ಟು ನೆಮ್ಮದಿನೇ ಹಾಳು ಮಾಡ್ಕೊಂಡಿದ್ದೀನಿ ಕಳ್ಳ. ಹೆಂಗ ನೆಮ್ಮದಿ ಆಗಿದ್ದವನಿಗೆ ಹೇಳ್ಬಿಟ್ಟು ಅದ್ ಮಾರು ಇದ್ ಮಾರು, ಹಣ್ಣುಗಳು ಮಾರ್ಬಿಡು, ತೋಟದಲ್ಲೆಲ್ಲ ಕಿತ್ತು ಕಾಯಿಗಳು ಕಿತ್ತು ಮಾರ್ಬಿಡು, ಅದು ಇದು ಅಂತ ಎಲ್ಲ ಐಡಿಯಾ ಕೊಟ್ಬಿಟ್ಟು ಮಾರಿಸ್ಬಿಟ್ಟೆ. ಇವಾಗ ನಮ್ಮ ಅಪ್ಪ ಹಿಂಗೆ ಎಲ್ಲಿ ಗೊತ್ತಾಗುತ್ತೋ ಏನೋ ಅಂತ ಯೋಚನೆ ಆಗ್ತೈತೆ. ಹೆಂಗ ನೆಮ್ಮದಿಯಾಗಿ ನಮ್ಮ ಅಮ್ಮನ ಹತ್ರ ನಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ತಿನ್ಕೊಂಡು ಉಣ್ಕೊಂಡು ಹೆಂಗ ನೆಮ್ಮದಿ ಆಗಿದ್ದೆ. ಇಲ್ದವೆಲ್ಲ ಹೇಳ್ಕೊಟ್ಬಿಟ್ಟು ನೀನು ಸಾಹಸ ಮಾಡಿಬಿಟ್ಟು ಏನೇನೋ ಇದು ಮಾಡಿಬಿಟ್ಟಿದ್ದೀನಿ. ಇವಾಗ ಏನು ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ. ತಿರ್ಗಾ ಏನೋ ಐಡಿಯಾ ಕೊಡ್ತೀನಿ ಅಂತ ಹೇಳ್ತಿದ್ಯಾ. ನೀನು ಐಡಿಯಾಗಳು ಕಂಡ್ರೆ ನನಗೆ ಭಯ ಆಗುತ್ತೆ ಕಣೋ. ಆಯ್ತು ಬಿಡಪ್ಪ, ಆಯ್ತು ಹೋಗ್ಲಿ ಬಿಡಪ್ಪ. ಏನೋ ನನ್ನ ಫ್ರೆಂಡು ಏನೋ ಒಂದು ಐಡಿಯಾ ಕೊಡೋಣ ಪಾಪ, ಸಖತ್ ಬೇಜಾರಲ್ಲಿ ಇದ್ದಾನಲ್ಲ, ಏನೋ ಒಂದು ಹೆಲ್ಪ್ ಮಾಡೋಣ ಕಷ್ಟ ಕಾಲದಲ್ಲಿ ಇದ್ದಾನಲ್ಲ ಅಂತ ನಾನು ಬಂದರೆ ನೀನು ನನಗೇನೇನೋ ಬೈತೀಯ. ಸರಿ ಆಯ್ತು ಬಿಡು, ಹೋಗ್ತೀನಿ ನಾನು ಮನೆ ಕಡೆ. ನೀನು ಅದೇನಾಯ್ತೋ ಮಾಡ್ಕೋಬೋಗು. ನನ್ನ ಮಾತು ಕೇಳಿ ನಂಗಾರೆ ನೀನು ಬಯಸ್ಕೊಳ್ತಿರೋದು, ಹಿಂಗೆಲ್ಲ ಮಾಡ್ಕೊಳ್ತಿರೋದು, ಸಿಗಾಕೊಳ್ತಿರೋದು. ಲೋ 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 ರಂಗಣ್ಣ, ಕಷ್ಟ ಕಾಲದಲ್ಲಿ ನಾನು ಕಳ್ಳ ಆಗೋದು ಏನೋ ಫ್ರೆಂಡು ಕಣೋ. ನೀನು ನಾನು ಕುಚುಕು ಅಂತ ನಾನು ಓಡ್ ಬಂದರೆ ಕಷ್ಟದಲ್ಲಿದ್ದೀನಿ ಅಂತ ಇದೆಯಾ ಅಂತ ನಾನು ನಿನ್ಗೇನೇನೆ ಕೆಟ್ಟು ಬಯಸ್ತೀನಿ ಅಲ್ಲ ಲೇ ರಂಗಣ್ಣ. ಒಳ್ಳೆ ಕಾಲಿಗೆ ಒಳ್ಳೆ ಜನಕ್ಕೆ ಕಾಲ ಇಲ್ಲ ಈಗ. ನನಗೆ ಬೈತಿದ್ಯಾ? ಸರಿ ಆಯ್ತು ಬಿಡಪ್ಪ, ನಾನು ಹೋಗ್ತೀನಿ, ಅದೇನು ಮಾಡ್ಕ. ಸರಿ ಆಯ್ತು. ಇವಾಗ ಏನು ಮಾಡೋಕ್ಕಾಗಲ್ಲ, ನೀನೇ ನನಗೆ ಗತಿ ಆಗ್ಬಿಟ್ಟಿದ್ಯಾ. ಆಯ್ತು, ಇವಾಗ ಏನು ಹೇಳಪ್ಪ, ಏನು ಮಾಡೋಣ ಅಂತ ನೀನೇ ಏನಾದರೂ ಒಂದು ದಿಕ್ ತೋರಿಸು. ದಯವಿಟ್ಟು ಕೈ ಬಿಡ್ಬೇಡ ನನಗೆ. ಲೋ ರಂಗಣ್ಣ, ಏನು ಗೊತ್ತೇನಲ್ಲ, ನೀನು ಇಷ್ಟೊಂದು ತಲೆ ಕೆಡಿಸ್ಕೊಳೋ ಅವಶ್ಯಕತೆನೇ ಇಲ್ಲ ಕಣೋ. ಸಿಂಪಲ್ ಟೆಕ್ನಿಕ್, ಸಿಂಪಲ್ ಐಡಿಯಾ ಕಣೋ, ಏನಿಲ್ಲ. ನಿನಗೆ ಗೊತ್ತಿಲ್ದಂಗೆ ನೀನು ಸುಮ್ಮನಿರು. ಏನಾದ್ರೂ ಈಗ ಹೆಂಗಿದ್ರು ಕೋಳಿ ಫಾರಮ್ ಹತ್ರ ಅಲ್ಲಿ ಇಲ್ಲಿ ಹೋಗ್ತಾರೆ ನೋಡು. ಅಲ್ಲಿ ಹೋದಾಗ ಲೆಕ್ಕ ಎಲ್ಲ ನೋಡ್ತಾರೆ ನೋಡು. ಅವಾಗ ಕೇಳಿದ್ರೆ ನಾನು ಹೊಲದ ಕಡೆನೇ ಬಂದಿಲ್ಲ ಕಣಪ್ಪ, ನಾನು ಫಾರಮ್ ಕಡೆನೇ ಬಂದಿಲ್ಲ, ಎಲ್ಲ ಲೆಕ್ಕಾಚಾರಿನೇ ನೋಡ್ಕೊಂಡಿದ್ದು, ಹೊಲದ್ದು ತೋಟದ್ದು ಎಲ್ಲ ಲೆಕ್ಕ ನನಗೇನು ಗೊತ್ತಿಲ್ಲ. ಸುಮ್ಮಕ್ಕೆ ಕೆಲಸದವ್ರು ಬರೋರು ನಾನು ನೋಡ್ಕೊಳ್ತಿದ್ದೆ, ಕೆಲಸ ಮಾಡಿಸ್ತಿದ್ದೆ. ಅದು ಬಿಟ್ರೆ ನಾನು ಏನು ಗೊತ್ತಿಲ್ಲ ಕಣಪ್ಪ ನನಗೆ ಅಂತ ಸುಮ್ಮನಾಗ್ಬಿಡು. ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಎಲ್ಲ ಲೆಕ್ಕಾಚಾರಿ ಮೇಲೆ ಎಳೆದು ಬಿಡು. ಆಮೇಕಿಂತ ಮಂತ ಹೋದಾಗ ಲೆಕ್ಕಾಚಾರಿನಿ ಎಲ್ಲ ಲೆಕ್ಕ ನೋಡ್ಕೊಳ್ತಿದ್ದು. ಸಾಯಂಕಾಲ ಹೊತ್ತು ನಾನು ಹೋಗ್ತಿರಲ್ಲ, ಏನಿಲ್ಲ ಕಣಪ್ಪ, ಕೋಳಿಗಳನ್ನೆಲ್ಲ ಯಾರಿಗೆ ಮಾರಿನೋ ಏನೋ ಲೆಕ್ಕಾಚಾರಿಗೆ ಅಂತ ಅವನ ಮೇಲೆ ನೀನು ದೂರ ಬಿಡು. ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಏನಾದರೂ ಒಂದ್ಬಿಟ್ಟು ಹೇಳ್ಬಿಟ್ಟು ಮ್ಯಾನೇಜ್ ಮಾಡು, ಸೆಂಟಿಮೆಂಟಲ್ ಡೈಲಾಗ್ ಕೊಡಿಯೋ. ನೀನು ಲೋ ರಂಗಣ್ಣ, ಎದ್ರಕೊಂಡಿದ್ರೆ ಆಗಲ್ಲ. ಏನಾದರೂ ಒಂದು ಮಾಡಬೇಕು, ಇಲ್ಲ ಅಂದರೆ ನೀನು ಸಿಗಾಕೊಂಡ್ಬಿಡ್ತೀಯ ನೋಡು. ನಿಮ್ಮ ಅಪ್ಪ ನಿನ್ನ ಮನೆಯಿಂದ ಆಚೆ ಕಡೆ ಹಾಕ್ಬಿಡುತ್ತೆ. ಮತ್ತೆ ಆಮೇಕಿಂದ ನೋಡು, ಕೆಲಸ ಮಾಡಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಬಿಸ್ತಲೆಲ್ಲ ಕೆಲಸ ಮಾಡಬೇಕು. ಬೇಡಪ್ಪ, ಹಂಗಾಗ್ಬಿಡುತ್ತೆ ನಿನ್ನ ಪರಿಸ್ಥಿತಿ. ಹೇಳ್ಕ ಯೋಚನೆ ಮಾಡು. ನಾನು ಯಾಕೆ ಕೆಲಸ ಮಾಡೋಣ? ನನ್ನ ಕೈಲಂತೂ ಆಗಲ್ಲ, ನಾನು ಕೆಲಸ ಮಾಡಲ್ಲ. ನಾನು ಸಿಗಾಕಡಲ್ಲ. ಏನಾದರೂ ಒಂದು ಮಾಡಬೇಕು, ನೀನು ಹೇಳ್ದಂಗೆ, ಇಲ್ಲ ಅಂದರೆ ಆಗಲ್ಲ. ಸರಿ ಆಯಿತು ಹಂಗಾರೆ. ಒಂದು ಕೆಲಸ ಮಾಡ್ತೀನಿ ಇವತ್ತು ಹಂಗಾರೆ. ಇಲ್ಲೇ ಹೋಟ್ಲಲ್ಲಿ ಏನಾರು ಕಟ್ಟಿಸ್ಕೊಂಬಂದು ಬಿರಿಯಾನಿನ ಕಬಾಬ ಏನಾರು ಕಟ್ಟಿಸ್ಕೊಂಬಂದು ತಿನ್ಕೊಂಡು ನಮ್ಮ ಕೋಳಿ ಫಾರಮ್ ಐತಲ್ಲ ಅಲ್ಲೇ ಎಲ್ಲಾರು ಮಲ್ಕೊಂಡ್ಬಿಡ್ತೀನಿ ಕಣಪ್ಪ. ನಾನಂತೂ ನಮ್ಮ ಅಂತ ಹೋಗಲ್ಲ. ನಮ್ಮ ಅಪ್ಪಯ್ಯ ಇರುತ್ತೆ, ನನಗಂತೂ ನಮ್ಮ ಅಪ್ಪ ಕಂಡ್ರೆ ಭಯ ಆಗುತ್ತೆ. ಯಾಕಬೇಕು? ನನಗೆ ಏನು ಉತ್ತರ ಹೇಳೋಕ್ಕಾಗಲ್ಲ, ಏನಿಲ್ಲ ಕಣೋ. ದಿಕ್ಕೆ ತೋಚಂಗೆ ಆಗ್ಬಿಡುತ್ತೆ ಕಳ್ಳ. ಎಲ್ಲ ತಬ್ಬಿಬ್ಬೆ ಅಂದ್ಬಿಟ್ಟು ಏನಾರು ಹೇಳ್ಬಿಟ್ರೆ ಏನು ಮಾಡೋದು ಮತ್ತೆ? ಅದಕ್ಕೆ ಬೇಡಪ್ಪ, ನಾನಂತೂ ಯಾವುದೇ ಕಾರಣಕ್ಕೂ ಏನು ಹೇಳಲ್ಲ. ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಎಲ್ಲಾದ್ರೂ ಉಳ್ಕೊಂಡ್ಬಿಡ್ತೀನಿ ಇವತ್ತು. ಇವನು ಯಾವ ಲೋ ರಂಗಡ, ಲೋ ದಡ್ಡ ನನ್ನ ಮಗನೇ, ನಿನಗೆ ಬುದ್ಧಿ ಇಲ್ವಲ್ಲ ಅಲ್ಲೇ. ನಾನು ಹೇಳೋದು ಮಾತು ಕೇಳು. ನೀನೇನಾದರೂ ಅಪ್ಪಿ ತಪ್ಪಿ ಇವತ್ತೇನಾದರೂ ನೀನು ಮಂತ ಹೋಗ್ಲಿಲ್ಲ ಅಂದರೆ ಗ್ಯಾರಂಟಿ ಸಿಗಾಕೊಂಡ್ಬಿಡ್ತೀಯ ನೀನು. ನಿಮ್ಮ ಅಪ್ಪ ಹಿಂಗೆ ನಿನ್ನ ಮೇಲೆ ಡೌಟ್ ಬಂದ್ಬಿಡುತ್ತೆ ಕಣೋ. ಜಮೀನ್ದ ಸಾವುಕಾರಿಗೆ ನಿನ್ನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಯಾಕೆ ಹೇಳು? ನಾನು ಬಂದಾಗ್ಲಿಂದ ನಾನು ಮಂತಾವಲೆ ಬರ್ತಿಲ್ಲ. ಇವತ್ತು ರಾತ್ರಿ ಮಲಗಕ್ಕೂ ಬಂದಿಲ್ಲ ಮಂತವ. ಏನೋ ತಪ್ಪು ಮಾಡಿದ ಇವನು ಗ್ಯಾರಂಟಿ ಅಂತ ಡೌಟ್ ಬಂದ್ಬಿಡುತ್ತೆ ಕಣಲು.
ಸರಿ ಸರಿ ಆಯ್ತು, ಇವಾಗ ಬೇಜಾರು ಮಾಡ್ಕೋಬೇಡ. ನಡಿ, ನಿಮ್ಮ ಕೋಳಿ ಫಾರಂ ಹತ್ರ ಹೋಗ್ಬಿಟ್ಟು ಮೊಟ್ಟೆ ಏನಾದ್ರು ಇಟ್ಟಿದ್ರೆ ಹೋದ್ರಿಟ್ಟು ಒಂದು 4-5 ಮೊಟ್ಟೆ ಬೇಕಿತ್ಕೊಳ್ಳ ರಂಗಣ್ಣ. ನನಗೆ ಇವತ್ತು ಸಾಯಂಕಾಲದ ಹೊತ್ತು ಬೇಯಿಸ್ಕೊಂಡು ತಿನ್ನೋದಕ್ಕೆ ಮೊಟ್ಟೆನೇ ಇಲ್ಲ ಕಣೋ. ಒಂದು ಡಜನ್ನಾರು ಕೊಡೋ. ನೀನೇನೋ ಮೊಟ್ಟೆನೇ ಕೊಡೋಲ್ಲ ಅಂತೀಯು. ನಾನು ಎಷ್ಟೊಂದೆಲ್ಲ ಎಲ್ಪ್ ಮಾಡ್ತೀನಿ ನಿನಗೆ. ಒಂದು ಮೊಟ್ಟೆ ಒಂದು ಕೋಳಿ ಕೊಟ್ಬಿಡಪ್ಪ. ನನಗೂ ಯಾಕ ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತೈತೆ. ಕೊಡ್ತೀಯನಪ್ಪ? ಕೊಡ್ತೀಯಾ ಕೊಡೋದ ಹೇಳಪ್ಪ, ಬೇರೆ ಕಡೆ ನೀನು ತಗೊಂಡು ತಿಂತೀನಿ. ಇನ್ನೇನು ಮಾಡೋಣ? ಶುರುವಾಗೋಯ್ತು ಈ ನನ್ನ ಮಗಂದು. ದಿನಾಲೂ ಬರೀ ಇದೇ ಕತೆ ಆಗೋಯ್ತಲ್ಲ ಇವಂದು. ಏನಪ್ಪ ಮಾಡೋದು? ಯಾವಾಗ ನೋಡಿರೋನು ಬರೀ ನಾಟಿ ಕೋಳಿ ಕೊಡು, ಇಲ್ಲ ಮೊಟ್ಟೆ ಕೊಡು, ಹಂಗು ಹಿಂಗು ಅಂತ ಕಾಯಿ ಕೊಡು, ಅದು ಇದು ಅಂತ ಬಂದು ಇಸ್ಕೊಂಡು ಹೋಗ್ತಾನೆ ಇರ್ತಾನೆ. ನಾನು ಎಷ್ಟಂತ ಕೊಡೋಣ? ಒಂದು ತಿಂಗಳಿಂದ ಕಡಿಮೆ ಅಂದ್ರೆ ಒಂದು 4-5 ಕೋಳಿ ಇವನಿಗೆ ಕೊಟ್ಬಿಟ್ಟಿದ್ದೀನಿ, ನಾಟಿ ಕೋಳಿ. ಒಂದೊಂದು ಕೋಳಿಗಳು ಅದೆಷ್ಟು ರೇಟಿಗೆ ಹೋಗುತ್ತೆ. ನಾನು ಎತ್ಲಾಗಿಂದ ಹೇಳೋಣ ನಮ್ಮಪ್ಪ ಹಿಂಗೆ. ಈಗ ಲೆಕ್ಕ ಕೇಳಿದ್ರೆ ಏನು ಮಾಡೋಣ? ಬರೀ ಇದೇ ಗೋಳಾಯ್ತು ಇವನಿಂದ. ಒಳ್ಳೆ ಕತೆ ಆಗೋದು. ಇವಾಗ ಬಿಟ್ಬಿಟ್ರೆ, ಇವಾಗ ಕೋಪದಿಂದ ಬೈದ್ಬಿಟ್ರೆ, ಕೋಪ ಮಾಡ್ಕೊಂಡು ಹೋಗ್ಬಿಟ್ರೆ, ನನಗೆ ಹೆಲ್ಪ್ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ. ಈ ನನ್ನ ಮಗನೇ ಇರೋದು. ಅದಕ್ಕತ್ಲಾಗಿ ಹೇಳ್ದಾಗ ಮಾತು ಕೇಳಬೇಕು, ವಿಧಿ ಇಲ್ಲ. ಅಯ್ಯೋ, ಒಳ್ಳೆ ತಿಕ್ಲಿಡ್ತೈತೆ ನನಗಂತೂ ಅತ್ಲಾಗಿ. ಯಾಕಲ್ಲ ಇದ್ಯಾಕಲ್ಲ ರಂಗಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ಕೊಡಲ್ಲನ್ನು? ಸರಿ ಕಣ, ಆಯ್ತು ಬಿಡು. ಕೊಡಿಲ್ಲ ಅಂದ್ರೆ ಇನ್ನೇನು ಮಾಡೋಣ? ಪಾಪ ನಿನ್ಗೂ ನಿಮ್ಮ ಮನೇಲೆಲ್ಲ ಕೇಳ್ತಿರ್ತಾರೆ, ಆ ಕೋಳಿಗಳು ಏನದು ಹಂಗೆ ಹಿಂಗೆ ಅಂತ. ಕೋಳಿ ಫಾರಮಲ್ಲೆಲ್ಲ ಲೆಕ್ಕ ಬೇರೆ ತಗೊಳ್ತಾರೆ. ಆ ಲೆಕ್ಕಾಚಾರಿ ಬೇರೆ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಅಂತ ಬೇರೆ ಹೇಳ್ತಿದ್ಯಾ. ಯಾಕೆ ಬೇಕು ಬಿಡಪ್ಪ, ಸವಾಸನ ಬೇಡ ಅತ್ಲಾಗಿ, ಬಿಡತ್ಲಾಗಿ. ಪಾಪ ನಿನಗೆ ಬೇಜಾರು ಮಾಡ್ಸೋಕೆ ನನಗಂತೂ ಇಷ್ಟ ಇಲ್ಲ ಕಣಪ್ಪ. ಆಯ್ತು ಬಿಡು, ಅದಕ್ಕೆ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಳ್ತೀವಿ? ಹೇಳ್ತೀನಿ ಅತ್ಲಾಗಿ, ತಿನ್ನು ಅಂತ ಕಣ್ ಬಿಡು ಅತ್ಲಾಗಿ, ತಗೊಂಡು ಹೋಗಿ ಅತ್ಲಾಗಿ. ಇನ್ನೇನು ಮಾಡ್ತೀಯ ಅತ್ಲಾಗಿ? ಇಲ್ಲಾಂದ್ರೆ ನಾನು ಬರ್ತೀರಲ್ಲ, ಇಬ್ರು ಹೋಗೋಣ. ಅಲ್ಲೇ ನಾಟಿ ಕೋಳಿ ಒಂದು ಹಿಡ್ದು ಕೊಡ್ತೀನಿ, ತಗೊಂಡು ಹೋಗುವಂತೆ. ಈಗ ಕೇಳಿದ್ರೆ ನೋಡಪ್ಪ, ಇನ್ನು ತಿಂಗಳವರೆಗೂ ಕೇಳಂಗಿಲ್ಲ ನೋಡು. ನೀನು ವಾರಕ್ಕೊಂದು ನನ್ನ ಕೋಳಿ ಕೊಡು ಅಂತ ಹೇಳ್ತಿದ್ಯಾ. ಎತ್ಲಾಗಿಂದ ಕೊಡೋಣ ನಾನು? ನೀನೇ ಹೇಳು. ಆಯ್ತು ಬಿಡು ರಂಗಣ್ಣ, ಇವತ್ತು ಒಂದೇ ಒಂದು ದಿವಸ ಕೊಟ್ಬಿಡು ಸಾಕು. ಒಳ್ಳೆ ಮೊಟ್ಟೆ ಇಡೋ ಕೋಳಿ ಚೆನ್ನಾಗಿರುತ್ತೆ ನೋಡು, ಅಂತ ಕೋಳಿ ಕೊಡಪ್ಪ ನನಗೆ ತಿನ್ನೋದಕ್ಕೆ. ಒಳ್ಳೆ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಅಲ್ಲ ಕಳ್ಳ, ನಾನು ಹೊರಗಡೆ ಎಲ್ಲ ತಗೊಂಡು ತಿಂತೀನಿ, ತಿನ್ನಲ್ಲ ಅಂತ ಏನಿಲ್ಲ. ಆದರೆ ಅದೇನಪ್ಪ, ನಿಮ್ಮ ಕೋಳಿ ಫಾರಮಲ್ಲಿ ಇರೋ ಅಂಥ ಕೋಳಿಗಳು ಅದೇನು ಟೇಸ್ಟ್ ಕೊಡುತ್ತೆ ಅಂತಯ್ಯ, ಸಕ್ಕ ಟೇಸ್ಟ್ ಇರುತ್ತೆ ಕಳ್ಳ. ತಿನ್ನಂಗೆ ಇನ್ನೂ ತಿನ್ಬೇಕು ಅನಿಸುತ್ತೆ. ಅದಕ್ಕೆ ಅತ್ಲಾಗಿ ನನಗೆ ನಿನ್ನ ಹತ್ರನೇ ಕೇಳಿ ಇಸ್ಕೊಂಡು ಹೋಗೋಣ ಅಂತ ಹೇಳಿದ್ದು ಅಷ್ಟೇ. ಈಗ ಮನ್ಸಿದ್ರೆ ಕೊಡಪ್ಪ, ಇಲ್ಲಾಂದ್ರೆ ಏನು ಬೇಡ. ನಮಗ ಕೇಳೋದು ಕೇಳ್ಬಿಟ್ಟು ಮನ್ಸಿದ್ರೆ ಕೊಡು, ಇಲ್ಲಾಂದ್ರೆ ಬೇಡ, ಹಂಗು ಹಿಂಗು ಅಂತ ಬೇರೆ ಹೇಳ್ತಿರ್ತಾರೆ. ಹೋಗತ್ಲಾಗಿ ಬರೀ ಸಿಗೋರೆಲ್ಲ ನನಗೆ ಇಂಥವ್ರೆ ಸಿಕ್ಬಿಡ್ತಾರೆ. ಎಲ್ಲಾರ ಮುಂದೆ ನನ್ನ ವೀಕ್ನೆಸ್ ಎಲ್ಲ ಹೇಳ್ಕೊಂಬಿಟ್ಟು ಸಿಗಾಕೊಂಬಿಟ್ಟು ಇವಾಗ ತಪ್ಪಿಸ್ಕೊಳಕ್ಕೂ ಆಗಲ್ಲ, ಈ ಕಡೆ ಬಿಡಕ್ಕೂ ಆಗಲ್ಲ, ಈ ಕಡೆ ಇವ್ರಿಗೆ ಇದು ಮಾಡೋಕ್ಕೂ ಆಗಲ್ಲ. ಹಂಗಾಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ಏನು ಮಾಡೋದಂತ ಒಂದೂ ಗೊತ್ತಾಗ್ತಿಲ್ಲ. ದಿಕ್ಕೇ ತೋರ್ಸ್ದಂಗೆ ಆಗ್ಬಿಟ್ಟೈತೆ ನನಗೆ ಇವಾಗ. ಕಡಿಮೆ ನನ್ನ ಮಗ ಅಲ್ಲ ಇವನು. ಬಲ್ ನನ್ನ ಮಗ ಇದ್ದಾನೆ. ನಾನು ಎಷ್ಟೆಲ್ಲ ಹೆಲ್ಪ್ ಮಾಡ್ತೀನಿ. ನನ್ನ ಮಗ ಪಾರ್ಟಿಗೆ ಹೋಗೋಣ, ಅಲ್ಲೋಗೋಣ, ಇಲ್ಲೋಗೋಣ ಅಂತ ಎಲ್ಲರ ಪಾರ್ಟಿಗೂ ಬಂದ್ಬಿಟ್ಟು ಚೆನ್ನಾಗಿ ಮಟನ್ನು ಚಿಕನ್ನು ಎಲ್ಲ ತಿನ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕುಣ್ಕೊಂಡೆಲ್ಲ ಬಂದ್ಬಿಡ್ತಾನೆ. ಇಷ್ಟೊಂದೆಲ್ಲ ಕೋಳಿ ಫಾರಮ್ ಐತೆ, ಇಷ್ಟೊಂದೆಲ್ಲ ಸಾವುಕಾರ ಇವರು ಶ್ರೀಮಂತರು. ₹1 ದುಡ್ಡು ಬಿಚ್ಚಲ್ಲ. ಒಂದು ನಾಟಿ ಕೋಳಿ ಕೊಡಂದ್ರೆ 1000 ಯೋಚನೆ ಮಾಡ್ತಾನೆ. ನಾವು ಹೆಲ್ಪ್ ಮಾಡಲ್ವಾ ಕಷ್ಟದಲ್ಲೆಲ್ಲ? ಏನೋ ಫ್ರೆಂಡ್ ಅಂತ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಬರ್ತೀವಿ, ಏನೋ ಕೊಡೋಣ ಅನ್ನಂಗಿಲ್ಲ. ಒಂದು ನಾಟಿ ಕೋಳಿ ಕೊಡೋದಕ್ಕೆ 1000 ಮಾತಾಡ್ತಾನೆ ಇವನು. ನನ್ನ ಮಗಂಗೆ ಮಾತ್ರ ಕೋಳಿ ಕೊಡಬಾರ್ದು, ಏನಾರ ಒಂದು ಮಾಡಬೇಕು ನಾನು. ಯಾವ ನನ್ನ ಮಗಂಗೆ ಇವನಿಗೆ ಯಾವಾಗ್ಲೂ ಕೊಡ್ತಿರ್ತೀನಿ. ಒಂದು ದಿವಸನೂ ಕೋಳಿ ಸಾಂಬಾರು ತಗೊಂಬಂದು ಕೊಡಲಿಲ್ಲ, ಏನಿಲ್ಲ. ಕೋಳಿ ಸಾಂಬಾರು ಮಾಡ್ತೀನಿ, ತಿನ್ಬೇಕೆ, ಸಾಯಂಕಾಲ ಕರಿತೀನಿ, ಬಂದ್ಬಿಡೋ ರಂಗಣ್ಣ ಅಂತ ಹೇಳ್ತಾನೆ. ಹಂಗೆ ಹೋಗ್ಬಿಡ್ತಾನೆ. ಮಾಡ್ತೀನಿ ಕಣ್ ತಡಿ ಇವತ್ತು. ಲೋ ಇವನೇ, ಏನು ಗೊತ್ತೇನಾ ನಿನ್ಗೂ ಕೋಳಿ ಸಾಂಬಾರಿಂದ ಊಟ ಮಾಡ್ಬೇಕು ಅನಿಸ್ತೈತಲ್ವೇನ, ಕೋಳಿ ನಾಟಿ ಕೋಳಿ. ಇವತ್ತು ಒಂದು ಕೆಲಸ ಮಾಡೋಣ, ನಾನು ನೀನು ಇಬ್ಬರಿಂದನೇ ನಮ್ಮ ಕೋಳಿ ಫಾರಮ್ ಹತ್ರನೇ ಇಲ್ಲೇ ಮಾಡ್ಕೊಂಡು ತಿನ್ಬಿಡಂಗ್ ಕಣ. ನಾನು ಮಂತ ಹೋಗಲ್ಲ, ಏನಿಲ್ಲ, ನನಗೂ ಬೇಜಾರಾಗ್ತೈತೆ. ಹೆಂಗ ಮಾಡೋಣ ಹಿಂಗೆ? ಇವನೇನಪ್ಪ ಇವನು, ಹೆಂಗ ಕೋಳಿ ತಗೊಂಡು ಹೋಗ್ಬಿಟ್ಟು ಮಂತಾವ ತಿನ್ಕೊಂಡು 1-2 ದಿವಸ ತಿನ್ನೋಣ ಅಂದ್ಕೊಂಡ್ರೆ, ಇವ್ ನೋಡಿದ್ರೆ ಇವನು ಇಲ್ಲೇ ಕುಯ್ಕೊಂಡು ತಿನ್ನೋಣ ಅಂತ ಹೇಳ್ತಿದ್ದಾನೆ. ಏನು ಮಾಡೋದು ಇವಾಗ? ಏನು ಮಾಡೋಕ್ಕಾಗಲ್ಲ ಇವಾಗ. ಅಯ್ಯೋ, ಇನ್ನೇ ಕೊಡಲಿಲ್ಲ ಅಂದರೆ ಇಲ್ಲೇ ಮಾಡ್ಕೊಂಡು ತಿನ್ನೋದೇನೆ. ಇವನು ಇನ್ನೆಷ್ಟು ತಿಂತಾನೆ, ಎಲ್ಲ ನಾನೇ ತಿನ್ನೋದು. ಏನೋ ಯೋಚನೆ ಮಾಡ್ತಿದ್ಯಾ? ಯಾಕೆ ಬೇಡವಾ? ಇಲ್ಲೇ ಮಾಡೋದು ಬೇಡವಾ ಹಂಗಾರೆ? ಸರಿ ಕಣ, ಆಯ್ತು ಬಿಡಪ್ಪ ಅತ್ಲಾಗಿ. ಏನೋ ನನಗೂ ಬೇಜಾರಾಗ್ತಿತ್ತು, ಏನೋ ಮಾಡ್ಕೊಂಡು ತಿನ್ನೋಣ ಇವತ್ತು ನೈಟು, ಇಲ್ಲೇ ಇರೋಣ ಅಂತ ನಾನೇನೋ ಹೇಳಿದ್ರೆ ನೀನೇನೋ ನೀನು ಸರಿ ಸರಿ ಆಯ್ತು ಬಿಡು, ಏನು ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡು ಅಂತಿರ್ತೀಯಲ್ಲ, ಇಷ್ಟೇ ಕಣ ಫ್ರೆಂಡ್ಶಿಪ್ಪು. ಹಾಗೇನಿಲ್ಲಪ್ಪ, ನಂದೇನೇನು ಬೇಜಾರಿಲ್ಲ. ನೀನು ಹೆಂಗೆ ಹೇಳ್ತೀವಿ ಹಂಗ ಕಡೆ ರಂಗಣ್ಣ. ಆದರೆ ನನ್ನ ಹತ್ರ ನೋಡಪ್ಪ, ಮಸಾಲೆ ಗಿಸಾಲೆ ಎಲ್ಲ ತಗೊಂಬರಿಕೆ ಎಲ್ಲದಕ್ಕೂ ದುಡ್ಡಿಲ್ಲ. ಎಲ್ಲ ನೀನು ವ್ಯವಸ್ಥೆ ಮಾಡ್ತೀಯ ಅಂದರೆ ನಾನು ನೋಡಪ್ಪ, ನಾನು ಓಕೆ. ಆದರೆ ಟೇಸ್ಟ್ ಕೊಟ್ಟು ಎಲ್ಲ ರೆಡಿ ಮಾಡೋದಕ್ಕೆ ನಾನು ರೆಡಿ. ನಿನಗೆ ಎಂಥ ಟೇಸ್ಟ್ ಬೇಕು ನಾನು ಮಾಡಿಕೊಡ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ, ಅಡುಗೆ ಮಾಡೋದೆಲ್ಲ ನನಗೆ ಬರುತ್ತೆ. ಒಳ್ಳೊಳ್ಳೆ ರುಚಿಯಾಗಿ ಮಾಡ್ತೀನಿ. ಆದರೆ ಮಸಾಲೆ ಎಲ್ಲ ಹೋಗಿ ತಗೊಂಬರ್ಬೇಕು. ನೀನು ಅಂಗಡಿಗೆ ಹೋಗ್ಬಿಟ್ಟು ತಗೊಂಬರ್ತೀಯ ತಾನೇ?
ಇಲ್ಲ ಎಲ್ಲ ಐತೆ, ಎಲ್ಲ ತಗೊಂಬರ್ತೀನಿ ಕಣೋ. ತಪ್ಲೆ ಆಯಲ್ಲು ಎಲ್ಲಾದ್ರೂ ಎಲ್ಲ ತಗೊಂಬರ್ತೀನಿ. ಇಂತ ತಗೊಂಬರೋಣ ಅಂತ ಏನಿಲ್ಲ. ನೀನ್ ತಲೆ ಕೆಡಿಸ್ಕೊಬೇಡ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಂಬರ್ತೀನಿ. ಮಾತ್ರ ನೀನು ಮಸ್ತಾಗಿ ಒಳ್ಳೆ ಟೇಸ್ಟ್ ಕೊಟ್ಟು ಮಾಡ್ಬೇಕು. ಮಾಡ್ತೀಯ ತಾನೇ? ಮುಖಂಡ್ಲ ಹ್ಞೂ ಮಾಡ್ತೀನಿ ಕಣೋ. ತಲೆ ಯಾಕೆ ಕೆಡಿಸ್ಕೊಡ್ತೀಯ ನೀನು? ನಾನು ಮಾಡೋದಕ್ಕೆ ಇರೋದು ನೀನು ತಗೊಂಬ, ಹೇಳ್ತೀನಿ ಹೆಂಗ್ ಟೇಸ್ಟ್ ಕೊಟ್ಟು ಮಾಡ್ತೀನಿ ಅಂತ ನಿನಗೆ ಗೊತ್ತಾಗುತ್ತೆ. ಸಲ ತಿಂದೆ ಅಂದ್ರೆ ಇನ್ನೊಂದ್ಸಲಿ ತಿನ್ಬೇಕು ಅನ್ನಿಸ್ತಿರ್ಬೇಕು ನಿನಗೆ. ಹಂಗ್ ಮಾಡ್ತೀನಿ, ಹಂಗ್ ಟೇಸ್ಟ್ ಕೊಡ್ತೀನಿ. ಓಹೋ ಇಲ್ಲೇ ಇದ್ದಾನೆ. ಇನ್ನೇನು ಕೆಲಸ ಮಾಡಿಸೋದು ಏನು ಇಲ್ಲ. ಕೆಲಸ ಮಾಡೋಣ ಅಂತ ಬರೀ ಆ ಕಡೆ ಈ ಕಡೆ ತಿರ್ಗಾಡೋದು. ಇವನಿಗೆ ಬೇರೆ ಜೊತೆಗೆ ಹಾಕೊಂತಾನೆ. ಈ ನನ್ನ ಮಗನ ಸವಾಸ ಮೊದಲು ಬಿಡಿಸ್ಬೇಕು. ಈ ನನ್ನ ಮಗನಿಂದಾನೇ ಅರ್ಧ ಹಾಳಾಗೋಗಿರೋದವನು. ಮಾಡ್ತೀನಿ ಕಣ್ತಡಿ. ಏಯ್ ಏನ್ರ ಮಾಡ್ತಿದ್ರ ಇಲ್ಲಿ? ಏನ್ರ ಮಾಡ್ತಿದ್ರ ಇಬ್ರಾಳುನು? ಅಯ್ಯೋಯ್ಯಪ್ಪ, ಇದೇನಪ್ಪ ಇದು? ಸಾವುಕಾರ ಬಂದ್ಬಿಟ್ರು, ಕೋಳಿ ಫಾರಂ ಹತ್ರನೇ ಬಂದ್ಬಿಟ್ರು. ಅಯ್ಯೋ ಏನಪ್ಪ ಮಾಡ್ಲಿ ಇವಾಗ? ನನಗೆ ಮೊದಲೇ ಹೇಳಿತ್ತು ಇಲ್ಲೆಲ್ಲ ಜಾಸ್ತಿ ಓಡಾಡಬೇಡ, ಬರಬೇಡ ನೀನು ಅಂತ. ತಿರ್ಗಾ ನಾನು ಬೇರೆ ಬಂದಿರೋದು ನೋಡ್ಬಿಟ್ರೆ ಅದೆಷ್ಟು ಬೈತಾರೋ ಏನೋ ಈ ಸಾವುಕಾರರು. ಏನಪ್ಪ ಮಾಡೋದು ಇವಾಗ? ಏನಂತ ಹೇಳೋಣ, ಏನಕ್ಕೆ ಬಂದಿದ್ದೆ ಅಂತ ಹೇಳೋಣ? ಅಲ್ಲ ಇಲ್ಲ ಅದೆಲ್ಲ ಇರಲಿ. ನಾನು ಬೇರೆ ಕೋಳಿ ಬೇರೆ ಕುಯ್ಕೊಂಡು ಸಂಜೆ ತಿನ್ಕೊಂಡು ಎಂಜಾಯ್ ಮಾಡೋಣ ಅಂತ ಬೇರೆ ಹೇಳ್ತಿದ್ದೆ. ಆ ವಿಷಯ ಏನಾರು ಕೇಳಿಸ್ಕೊಂಡ್ರೆ ಏನೋ ಇವರು. ಏನು ಮಾಡಲಿ ಇವಾಗ? ಅಪ್ಪ ನನಗೇನಾಗಬೇಕಾಯ್ತೆ? ನಾನು ಇಲ್ಲಿಂದ ಮೊದಲು ಎಸ್ಕೇಪ್ ಆಗಿಬಿಡ್ಬೇಕು. ಏನಾರ ಮಾಡ್ಕೊಳ್ಳಿ ಇವ್ನು ರಂಗಣ್ಣ ಇವನು. ಏಯ್ ಯಾಕ್ರ ಏನು ಮಾತಾಡ್ತಾನೆ ಇಲ್ಲ? ನೀನು ಯಾಕಪ್ಪ ಬಂದಿದ್ಯಾ ಇಲ್ಲಿ ನಮ್ಮ ತೋಟದತ್ರ? ನಿನಗೇನೋ ಇಲ್ಲಿ ಕೆಲಸ? ಇಲ್ಲಿ ಕೋಳಿ ಫಾರಂ ಹತ್ರ ಬಾರಂತ ಯಾರು ನಿನ್ಗೆ ಹೇಳಿದ್ದು? ಇಲ್ಲೇನು ಮಾಡೋದಕ್ಕೆ ಬಂದಿದ್ಯಾ? ಏಯ್ ಏನಕ್ಕೋ ಕರ್ಕೊಂಬಂದಿದ್ಯಾ ಇಲ್ಲಿ ತೋಟದತ್ರ? ಅವನಿಗೆ ಯಾರಿಗೆ ಕೇಳಿ ಕರ್ಕೊಂಬಂದಿದ್ಯಾ? ಏನು ಇದು ಕೆಟ್ಟೋಯ್ತಾ? ಎಲ್ಲಿ ಬೇಕಲ್ಲಿ ಯಾರು ಬೇಕಲ್ಲಿ ತೋಟದಲ್ಲೆಲ್ಲ ಬರೋಕ್ಕೆ ಹೋಗೋದಕ್ಕೆಲ್ಲ ಜ್ಞಾನ ಇಲ್ವಾ ನಿನಗೆ? ಬುದ್ಧಿ ಇಲ್ವಾ ನಿನಗೆ? ಏನು ಮಾಡ್ತಿದ್ದೋ ಬೆಳಿಗ್ಗೆಯಿಂದ ಬಂದಿದ್ದೀನಿ ನಾನು. ಮಂತವ ಬೆಳಿಗ್ಗೆಯಿಂದ ಮನೆ ಕಡೆನೂ ಬಂದಿಲ್ಲ, ಏನಿಲ್ಲ. ತೋಟದ ಹತ್ರ ಎಲ್ಲ ಏನು ಒಂದು ನೀರು ಬಿಟ್ಟಿಲ್ಲ, ಏನು ಮಾಡಿಲ್ಲ. ತೋಟದ ಹತ್ರ ಕೆಲಸ ಮಾಡಿಸಿಲ್ಲ. ನೀನು ಏನು ಮಾಡ್ತಿದ್ದೆ ಇಷ್ಟು ದಿವಸ? ಬರೀ ಆ ಕಡೆ ಈ ಕಡೆ ಅಲ್ಲೇ ಹೊಡ್ಕೊಂಡು ತಿರ್ಗಾಡ್ಕೊಂಡಿದ್ದ ನೀನು? ಅಪ್ಪ ಅದು ಇಲ್ಲ ಕಣಪ್ಪ. ನಾನು ಇಲ್ಲಿ ಕೋಳಿ ಫಾರಂ ಹತ್ರ ಅದೇ ಕೆಲಸದವರೆಲ್ಲ ಬಂದಿದ್ರು ಒಂದಿಟ್ಟು. ಇಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಿತ್ತು ಕಣಪ್ಪ. ಎಲ್ಲ ಕ್ಲೀನ್ ಮಾಡ್ತಿದ್ದು ಇಷ್ಟೊತ್ತವರೆಗೂ. ಕ್ಲೀನ್ ಮಾಡಿಸಿ ನನಗೂ ಸಾಕಾಗೋಂಗಾಗಿತ್ತು. ಇವನು ಪಾಪ ಇಲ್ಲಾಸೆನೆ ಹೋಗ್ತಿದ್ದ ಅವ್ರ ತೋಟದ ಕಡೆ. ಅದಕ್ಕೆ ನಾನೇ ಕರೆದೆ. ಬಾರ ಇಲ್ಲಿ ಒಂದು ಗಳಿಗೆ ಕೂತ್ಕೊಳ್ಳೋಣ, ಬೇಜಾರಾಗ್ತೈತೆ, ಸ್ವಲ್ಪ ಕೆಲಸ ಐತೆ, ಮಾಡ್ತಿದ್ದೀನಿ ಅಂತ ಹೇಳ್ದೆ. ಅದಕ್ಕೆ ಬಂದಿದ್ದ ಕಣಪ್ಪ ನನಗೆ ಮಾತಾಡ್ಸಕ್ಕೆ. ಸರಿ ಆಯ್ತು. ನನ್ಗೆ ಗೊತ್ತೈತೆ ಏನೇನು ಮಾಡ್ತಿದ್ಯಾ ಏನೇನು ಮಾಡ್ತಿಲ್ಲ ಅಂತ. ಅದೆಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ಯಾ ಅಂತ ಬಲು ಚೆನ್ನಾಗಿ ಗೊತ್ತೈತೆ. ಓಹೋ ತೋಟದ ಹತ್ರ ಒಂದು ಕಾಯಿ ಕೀಳ್ಸಿರೋ ಕಾಯಿಗಳೆಲ್ಲ ಏನು ಮಾಡಿದ್ಯಾ? ಕಾಯಿ ಕೀಳ್ಸಿದ್ಯೋ ಏನು ಕೀಳ್ಸಿಲ್ಲ? ಹೇಳೋಗಿದ್ದೆ ಗದ್ದೆಗೆ ಹೋಗ್ಬಿಟ್ಟು ಗೊಬ್ಬರ ಚಲಿಸೋದಕ್ಕೆ ಹೇಳಿದೀನಿ. ಗೊಬ್ಬರ ಚಲಿಸ್ದಲ್ಲೇ ಲಲ್ಲೆ ಹೊಡ್ಕೊಂಡು ತಿರ್ಗಾಡ್ತಿದ್ಯಾನೋ ನೀನು? ಪಾಪ ಅವ್ನು ಲೆಕ್ಕಾಚಾರಿ ಎಲ್ಲ ಮಾಡಿಸಿದ್ದಾನೆ ಕೆಲಸಗಳನ್ನೆಲ್ಲ. ನೀನೇನೋ ಮಾಡ್ತಿದ್ದೆ ಇಷ್ಟು ದಿವಸ? ನೀನು ಸೂಟು ಬೂಟು ಹಾಕೊಂಡು ಬರೀ ಸ್ಟೈಲ್ ಮಾಡ್ಕೊಂಡು ತಿರ್ಗಾಡೋದು ಅಂದ್ಕೊಂಡಿದ್ಯಾ ನೀನು? ಮನೆಗೆ ನಡಿ ಇವತ್ತು. ಏನು ಮಾಡ್ತಿದ್ಯಾ ನೀನು? ಎಲ್ಲ ಕೇಳಬೇಕು ನಿಂತಾವ. ಒಂದ್ರಿಟ್ಟು ಮಾತಾಡೋದೈತೆ ನಾನು ಇವತ್ತು. ಅಯ್ಯಯ್ಯಪ್ಪ ಏನಪ್ಪ ಇವರು ಸಾವುಕಾರರು ಅದೇ ಗರಂ ಆಗ್ಬಿಟ್ಟಿದ್ದಾರೆ ರಂಗಣ್ಣನ ಮೇಲೆ. ಮನೆಗೆ ಬಂದು ನಿಂತಾವೇನೋ ಮಾತಾಡಬೇಕು ಅಂತ ಬೇರೆ ಹೇಳ್ತಿದ್ದಾರೆ. ಅಯ್ಯಯ್ಯೋ ನನ್ನ ಕೋಳಿ ಗಿಳಿ ಎಲ್ಲ ಕೊಡೋದು, ತೆಂಗಿನಕಾಯಿ ಇಬ್ರು ಸೇರ್ಕೊಂಡು ಮಾರಿದ್ದು, ಕೊಬ್ಬರಿ ಮಾರಿದ್ದು ಎಲ್ಲ ಏನಾರು ವಿಚಾರ ಏನಾರು ಗೊತ್ತಾಗೋಯ್ತಾ ಏನು ಇವರಿಗೆ? ಹಂಗೇನಾರು ಗೊತ್ತಾಗ್ಬಿಟ್ರೆ ನನಗೆ ಬಿಡ್ಗಿಡಲ್ಲ ಮತ್ತೆ. ಯಪ್ಪ ನಾನಂತೂ ಇಲ್ಲಿಂದ ಹೋಗ್ಬಿಡ್ತೀನಿ. ಏನಾಗಬೇಕು ನನಗೆ? ರಂಗಣ್ಣ ನನಗೊಂದ್ರಿಟ್ಟು ಕೆಲಸ ಐತೆ, ನಾನು ಅಮ್ಮಕ್ಕಿಂತ ಬರ್ತೀನಿ. ತಡಿ, ನಾನು ಇಲ್ಲೇ ಯಾರೋ ಕರಿದಂಗೆ ಆಗ್ತೈತೆ. ಬಂದೆ ಕಣೋ. ಏನಪ್ಪ ಮಾಡಲಿ, ಈ ನನ್ನ ಮಗನು ನಾಟಕ ಮಾಡ್ಕೊಂಡು ಹೊರಟೋಗ್ಬಿಟ್ಟ. ನಮ್ಮ ಅಪ್ಪಯ್ಯ ಬಂದ ತಕ್ಷಣ ಏನಾರು ಸುಳ್ಳು ಹೇಳ್ಬಿಟ್ಟು ಏನಾರು ಮ್ಯಾನೇಜ್ ಮಾಡ್ತಾನಂದ್ರೆ. ಅಪ್ಪ ನೀನು ಯಾವಾಗ ಬಂದಪ್ಪ ಊರಿಂದ? ನನಗೆ ಗೊತ್ತೇ ಆಗಿಲ್ಲ ನೀನು ಬಂದಿದ್ದು. ನಾನು ಇಲ್ಲೇ ಫಾರಂ ಮಾತ್ರ ಎಲ್ಲ ಕೆಲಸ ಮಾಡ್ತಿದ್ನಲ್ಲಪ್ಪ, ಹಂಗಾಗಿ ನನಗೆ ಗೊತ್ತಾಗ್ಲಿಲ್ಲ ಕಣಪ್ಪ. ಕಣಪ್ಪ ನೀನು ಬಲು ಕೆಲಸ ಮಾಡಿಸ್ತಿದ್ಯಾ, ನೋಡ್ತಿದ್ದೀನಲ್ಲ ನೀನು ಕೆಲಸ ಮಾಡಿಸ್ತಿರೋದು. 15 ದಿವಸದಿಂದ ಮನೆ ಬಿಟ್ಟು ಹೋದಾಗೆಲ್ಲ ಬಲು ಕೆಲಸ ಮಾಡಿಸಿದ್ಯಾ. ಭಾಳ ಕೆಲಸ ಮಾಡಿಸಿದ್ಯಾ. ತೋಟ ಎಲ್ಲ ಹೆಂಗೈತಂದ್ರೆ ನೋಡೋದಕ್ಕೆ 2 ಕಣ್ಣು ಸಾಲದು ಹಂಗ್ ಮಾಡಿದ್ಯಾ. ಗದ್ದೆ ತೋಟ ಹೊಲ ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಕೋಳಿ ಫಾರಂ ನೋಡಿಲ್ಲ, ಕಸ ಗಿಸ ಎಲ್ಲ ಅಲ್ಲಲ್ಲೇ ಇದಾವೆ. ಬೆಳಿಗ್ಗಿಂದ ಅದೇನ್ ಕ್ಲೀನ್ ಮಾಡಿಸಿದ್ಯೋ ನೀನು? ಬರೀ ನಾಟಕ ಹೇಳ್ತೀಯಾ? ನಾಟಕ ನನ್ನ ಮುಂದೆ ಸುಳ್ಳು ಹೇಳ್ತೀಯಾ?